ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಡಿಕಿ ತಾಂಡದಲ್ಲಿ ಶ್ರೀ ನಾಗನಾಥ ದೇವರ ಹಾಗೂ ಶ್ರೀ ಶಂಕರ ಮಹಾರಾಜರ 26ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಡಿಕಿ ತಾಂಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಶ್ರೀ ನಾಗನಾಥ ದೇವರ ಹಾಗೂ ಶ್ರೀ ಶಂಕರ ಮಹಾರಾಜರ 26ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. पांडु वसंत मुक्काम मागाव वाईटांडा ಈ ಪಕ್ಕ ಬಾಪುರದಲ್ಲಿನ ಪಾಂಚ ಏಕದಲ್ಲಿ ಬಾಪುರದ ಸುತ್ತಿರಗಾಯ संस्थान करता दिया और हर काले में मैसेज किया वो प्रतिनिधि लोग ऐसे बापुर नाम ले काम कर रहे हो भी वो काले में जो भक्ता धर्म सभे कार्यक्रम चले रहा होता श्री श्री पल्लवी परमेश्वर महाराज दिव्य सानिध्यमय ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳು ಶ್ರೀ ನಾಗನಾಥ ಹಾಗೂ ಶ್ರೀ ಶಂಕರ ಮಹಾರಾಜರ ದರ್ಶನವನ್ನು ಪಡೆದುಕೊಂಡರು. श्री श्री पल्लवी परमेश्वर महाराज दिव्य सानिध्यमय और समुख्यमय आरोग्य ವೇದಿಕೆ ಕಾರ್ಯಕ್ರಮವನ್ನು ಬಂಜಾರ ಸಮಾಜದ ಅನೇಕ ಶ್ರೀಗಳು ಸೇರಿದಂತೆ ಇನ್ನಿತರರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ರು. निरंतरವಾಗಿ आपण घरी माई रोडपर्यंत वो दियो आज आपण मडकी तांडेर माई पर्वत श्री महाराज गणवेन दियो लगाडेचं ही ज्योती सारी शेर जगे घडेर माई शेर आत्मार माई चप्पल भाषकर विनंती करतो से जोरेची चप्पल भाषकर विनंती करतो हे पर्वतलिंग परमेश्वर महाराज आज ओंदर मट्टेर माई 508 लिंगा प्रसारण वो पर्वत गिरी पर से जोड़े के चप्पल भाषण से जोड़े के चप्पल भाषण विनंती करू श्री श्री सिद्धलिंग महास्वामी लिंगेश्वर मठ से जोरेची चप्पाळी भाषण व्याकरण करतो आपण चप्पाळी भारसे व्याकरण करतो आपण घणे आरोग्यवंतराचा आणि बापूगर बी आपण गौरव तुझो उस प्रकार माता धर्मणी माता ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಅನೇಕರು ಮಾತನಾಡಿದರು. ನನ್ನ ಹೆಸರು ಸಂತೋಷ್ ಗೋವಿಂದ್ ರಾಠೋಡ್. ನಾನು ಇದೇ ಊರು ನಿವಾಸಿ ಹಾಗೂ ಶ್ರೀ ಬಾಲಭಕ್ತ ಶಂಕರ ಮಹಾರಾಜರ ಪರಮ ಭಕ್ತ. ಸುಮಾರು ನಾವು ಇದು ಜಾತ್ರಾ ಮಹೋತ್ಸವ 26ನೇ ವರ್ಷದ ಜಾತ್ರಾ ಮಹೋತ್ಸವ. ನಾವು ಪ್ರತಿ ವರ್ಷ ಯಾವ ಥರ ವಿಜೃಂಭಣೆಯಿಂದ ಆಗುತ್ತೆ ಈ ವರ್ಷವೂ ಕೂಡ ಅದೇ ಥರ ವಿಜೃಂಭಣೆಯಿಂದ ಆಗ್ತಾ ಇದೆ. ಈ ಜಾತ್ರಾದ ವಿಶೇಷತೆ ಏನಂದರೆ ಈ ಪ್ರತಿಯೊಂದು ಜಾತ್ರೆಗೆ ಪ್ರತಿಯೊಂದು ಏನು ಒಂದು ಮೈಕಾಲಿ ಒಂದು ಅನ್ನದಾಸೋಹ ಆಗಲಿ ಪ್ರತಿಯೊಂದು ಒಂದು ಭಕ್ತಾದಿಗಳಿಂದ ಪ್ರತಿ ವರ್ಷ ಆಗ್ತಾ ಇರುತ್ತೆ. ಅದನ್ನು ಈ ವರ್ಷವೂ ಕೂಡ ಅದೇ ರೀತಿ ಆಗ್ತಾ ಇದೆ. ಯಾರು ನಂಬುತ್ತಾರೆ ಅವರಿಗೆ ದೇವರಿದೆ, ಯಾರು ನಂಬಲ್ಲ ಅವರಿಗೆ ದೇವರಿಲ್ಲ ಎಂಬ ಉದಾಹರಣೆ ನಾವು ಇಲ್ಲಿ ಕಂಡಿದ್ದೀವಿ. ನಾವು ನಂಬುತ್ತಾ ನಾವು ದೇವರನ್ನು ಕಂಡಿದ್ದೀವಿ ಮಹಾರಾಜರ ರೂಪದಲ್ಲಿ. ಅವರು ನುಡಿದಂಥ ಮಾತುಗಳು, ನುಡಿದಂಥ ಅವರು ವೇದವಾಕ್ಯಗಳು ಯಾವತ್ತೂ ನಮಗೆ ಮಾರ್ಗವನ್ನು ತೋರಿಸಿದೆ. ನಾವು ಅವರ ಪುಣ್ಯಲಿಂದ ಈ ಸಣ್ಣ ಒಂದು ಹಳ್ಳಿಲಿಂದ ದೊಡ್ಡ ಸಿಟಿಯಲ್ಲಿ ಹೋಗಿ ನಾವು ಕೆಲಸ ಮಾಡೋಕ್ಕೆ, ದೊಡ್ಡ ಉದ್ಯೋಗದಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ಅವರ ಆಶೀರ್ವಾದದಿಂದಲೇ ಹೇಳಕ್ಕೆ ಬಯಸ್ತೀನಿ. ಇದು ತುಂಬ 26 ವರ್ಷ ಟೋಟಲ್ ನಾನು ನೋಡಿದ ಪ್ರಕಾರ ನಾವು ನೋಡಿದ ಪ್ರಕಾರ ಪ್ರತಿಯೊಂದು ಜಾತ್ರೆಯು ಒಂದು ವರ್ಷದಿಂದ ಇನ್ನೊಂದು ವರ್ಷ ತನಕ ಪ್ರತಿ ಸಲನೂ ಹೆಚ್ಚೆಚ್ಚು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದು. ಮತ್ತು 10, 15, 20 ಹಳ್ಳಿಗಳಿಂದ ಸುತ್ತಮುತ್ತ ಪ್ರತಿಯೊಂದು ಹಳ್ಳಿಗಳಿಂದ ಭಕ್ತಾದಿಗಳು ಮಹಾರಾಜರ ದರ್ಶನಕ್ಕೆ ಬರ್ತಾರೆ. ಮತ್ತು ಈ ನಮ್ಮ ಸಮಾಜದ ಪ್ರತಿಯೊಂದು ಧರ್ಮಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರುತ್ತಾರೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ನೀಡುತ್ತಾರೆ.
ನನ್ನ ಹೆಸರು ರಾಹುಲ್ ರಾಠೋಡ್ ಅಂತ. ನಾನು ಮಡ್ಕಿ ತಾಂಡಲಿಂದ ಬಿಲಾಂಗ್ ಆಗೋದು. ನಾನು ಇದು ಶಂಕರ ಮಹಾರಾಜರ 26ನೇ ಜಾತ್ರಾ ಮಹೋತ್ಸವ ಮತ್ತು ಪ್ರತಿ ವರ್ಷ ನಾವು ಈ ಜಾತ್ರೆ ಧೂಮ್ಧಾಮ್ಲಿಂದ ಮಾಡುತ್ತಿದ್ದೀವಿ. ಈ ವರ್ಷ ಕೂಡ ಸೇಮ್ ನಡೀತಾ ಇದೆ. ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದೆ ವರ್ಷ ಪ್ರತಿ ವರ್ಷ. ನಂತರ ಜಾತ್ರಾ ಮಹೋತ್ಸವ ಕುರಿತು ಶ್ರೀ ಶಂಕರ್ ಮಹಾರಾಜರು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಈ ಮಡ್ಕಿ ತಾಂಡದ ಇದು 26ನೇ ಜಾತ್ರಾ ಮಹೋತ್ಸವ. ಎಲ್ಲ ಭಕ್ತಾದಿಗಳಿಗೆ ಹೇಳುವಿನೆಂದರೆ ಇದು 26ನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಾಗನಾಥ ಮಹಾರಾಜರ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಸಂಖ್ಯೆಯಲ್ಲಿ ಜನವನ್ನು ಇಲ್ಲಿ ಆಗಮಿಸ್ತಾ ಇದ್ದಿದ್ದಾರೆ. ಮತ್ತು ಎಲ್ಲರಿಗೆ ಹೇಳುವಿನೆಂದರೆ ಈ ಜಾತ್ರಾ ಪ್ರತಿಯೊಂದು ವರ್ಷಕ್ಕಿಂತ ಒಂದೊಂದು ಹಂತದಲ್ಲಿ ಮುಂದುವರಿತಾ ಇದೆ. ಎಲ್ಲರ ಇಲ್ಲಿ ಕೇಂದ್ರಬಿಂದು ಆದಂತಹ ಭಕ್ತಾದಿಗಳಿಗೆ ನನ್ನ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸುತ್ತೇನೆ. 5,000 ರಿಂದ 10,000 ಭಕ್ತಾದಿಗಳನ್ನು ಪ್ರತಿ ವರ್ಷದಲ್ಲಿ ಶ್ರೀ ನಾಗನಾಥ ಮಹಾರಾಜರ ಜಾತ್ರಾದಲ್ಲಿ ಆಗಮಿಸುತ್ತಿದ್ದಾರೆ. ಮತ್ತು ಕಮಲಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಮಡ್ಕಿ ತಾಂಡ ಅಂತ ಒಂದು ಸಣ್ಣ ಪುಟ್ಟ ಒಂದು ತಾಂಡ ಇದೆ. ಆ ತಾಂಡದಲ್ಲಿ ಇಂಥ ದೊಡ್ಡ ಪ್ರಮಾಣದ ಜಾತ್ರೆ ಇಲ್ಲಿ ಆಗ್ತಾಯಿದೆ ಅಂತ ನಾನು ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಪಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.